ನಮಸ್ಕಾರ ವೀಕ್ಷಕರೇ, ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೇತ್ರಾ ಪಾಟೀಲ್. ಅವರು ಫಸ್ಟ್ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್. ಮೋಹನ್ ಅವರಾಗಲಿ, ಪ್ರವೀಣ್ ಅವರಾಗಲಿ, ಲೈಕ್ ದೇ ಹ್ಯಾವ್ ಬೀನ್ ವೆರಿ ಹೆಲ್ಪ್ಫುಲ್. ಅವ್ರದ್ದು ಫಸ್ಟ್ ಅಪ್ರೋಚ್ ಇದ್ದಿದ್ದೇ ನಮಗೆ ತುಂಬ ಇಷ್ಟ ಆಗೋಯ್ತು. ವೀಕ್ಷಕರೇ, ಪ್ರತಿ ಸಾಧಕರ ಸಂಚಿಕೆಯಲ್ಲೂ ಕೂಡ ಒಂದು ಸಂಸ್ಥೆ ಅಥವಾ ಒಬ್ಬರ ಸಾಧಕರನ್ನ ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಧನೆಯ ಹಾದಿಯಲ್ಲಿರುವಂತಹ ತಿರುಮಲ ಗ್ರೂಪ್ ಅಂಡ್ ಕನ್ಸ್ಟ್ರಕ್ಷನ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಒನ್ ಆಫ್ ದ ಮೋಸ್ಟ್ ಲೀಡಿಂಗ್ ಡೆವಲಪರ್ ಆಗಿರುವಂತಹ ಪ್ರವೀಣ್ ಮೋಹನ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸರ್, ಪ್ರತಿ ಸಂಚಿಕೆಯಲ್ಲೂ ಕೂಡ ಒಬ್ಬೊಬ್ಬರು ಸಾಧಕರನ್ನ ನಾವು ಪರಿಚಯ ಮಾಡ್ಕೊಡ್ತೀವಿ. ಅದೇ ರೀತಿ ಸಾಧನೆಯ ಹಾದಿಯಲ್ಲಿರುವಂತಹ ನಿಮ್ಮನ್ನ ಇವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದೀವಿ. ಸಂತೋಷ, ತುಂಬಾ ಖುಷಿ ಆಗ್ತಾ ಇದೆ, ಸಂತೋಷ. ತಿರುಮಲ ಗ್ರೂಪ್ ಅಂಡ್ ಕನ್ಸ್ಟ್ರಕ್ಷನ್ ಸಾಕಷ್ಟು ಎತ್ತರ ಮಟ್ಟದಲ್ಲಿ ಬೆಳೆದಿದೆ. ಸೊ ಈ ಹಾದಿ ಯಾವ ರೀತಿ ಇತ್ತು? ಸ್ಟಾರ್ಟಿಂಗ್ ನಮಗೆ ಬಹಳ ಕಷ್ಟಗಳು ಬಂತು. ಸೊ ಮೈ ಫಾದರ್ ವಾಸ್ ಅ ಬ್ಯಾಕ್ ಬೋನ್ ಆಫ್ ಫಾರ್ ಮೀ. ಸೊ ಅವ್ರು ಹೇಳಿದ್ರು, ಯು ಕ್ಯಾನ್ ಗೋ ಹೆಡ್, ಯು ಶುಡ್ ಕ್ರಿಯೇಟ್ ಜಾಬ್ಸ್ ಫಾರ್ ಅದರ್ಸ್. ಸೊ ಡೋಂಟ್ ಲುಕ್ ಫಾರ್ ಎ ಗೌರ್ಮೆಂಟ್ ಜಾಬ್. ಸೊ ನೀನು ಬೇರೆಯವ್ರಿಗೆ ಕೆಲಸ ಕೊಡೋಂಥ ಮಟ್ಟಕ್ಕೆ ಬೆಳಿಬೇಕು ಅಂತ ಅವರು ಸಪೋರ್ಟ್ ಮಾಡಿದ್ರು. ಸೊ ವಿತ್ ದಟ್ ಬ್ಲೆಸ್ಸಿಂಗ್ಸ್ ಹ್ಯಾವ್ ಕಮ್ ಟಿಲ್ ದಿಸ್ ಇಯರ್. ಓಕೆ ಸರ್, ಪ್ರತಿ ಫಾದರ್ಸ್ ಕೂಡ ಮಕ್ಕಳು ಓದಿದ್ಮೇಲೆ ಒಂದು ಕಂಪನಿಗೆ ಹೋಗಬೇಕು, ತಿಂಗಳು ಪೂರ್ತಿ ಕೈ ತುಂಬ ಸಂಬಳ ತಗೋಬೇಕು ಅನ್ನುವಂಥ ಆ ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸ್ತಾರೆ. ಸೊ ನಿಮ್ಮ ಫಾದರ್ ಮತ್ತು ನಿಮ್ಮ ಒಂದು ರಿಲೇಶನ್ಶಿಪ್ ಯಾವ ರೀತಿ ಇತ್ತು? ನಮ್ಮ ಫಾದರ್ ಬಂದು ಆ್ಯಸ್ ಎ ಫಾದರ್ ಅಲ್ಲಂತ ಸ್ನೇಹಿತರ ಥರ ಇದ್ದರು, ಲೈಕ್ ಎ ಫ್ರೆಂಡ್. ಸೊ ಹಿ ಗೈಡೆಡ್ ಮೀ ಆಲ್ ದ ಥ್ರೂ. ಸೊ ಅವ್ರು ಹೇಳಿದ್ರು, ಯಾವುದಕ್ಕೂ ಭಯ ಪಡಬೇಡ, ಸೊ ಡೂ ಗುಡ್ ಜಾಬ್, ಆಟೋಮೆಟಿಕ್ಲಿ ಸಕ್ಸಸ್ ವಿಲ್ ಫಾಲೋ ಯು. ಸೊ ಆ ಹಾದಿಯಲ್ಲಿ ಹೋಗಿದ್ದೀನಿ, ಐ ಹ್ಯಾವ್ ಗಾಟ್ ಮೈ ಸಕ್ಸಸ್ ಟುಡೇ. ಓಕೆ ಸರ್, ಇಷ್ಟೊಂದು ಸಾಧನೆಯ ಹಾದಿಯಲ್ಲಿರುವಂತಹ ನಿಮ್ಮ ಒಂದು ಚೈಲ್ಡ್ಹುಡ್ ಲೈಫ್ನ ನೆನೆಸ್ಕೊಂಡ್ರೆ ಯಾವ ಒಂದು ಖುಷಿಯಾದ ಒಂದು ದಿನಗಳು ನೆನಪಾಗುತ್ತೆ? ಡೆಫಿನೆಟ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಗ ವಿ ಹ್ಯಾಡ್ ಐ ಮೀನ್ ದಟ್ ವಾಸ್ ದ ಬೆಸ್ಟ್ ಡೇಸ್. ಸೊ ಎಲ್ಲರಿಗೂ ಲೈಕ್ ಕಾಲೇಜ್ ಡೇಸ್ ಅನ್ನೋದು ತುಂಬ ಇದು ಕ್ರೂಷಿಯಲ್. ಸೊ ಅದ್ರ ಪ್ರಕಾರ ಐ ಮೀನ್ ದಟ್ಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್. ಯಾವ ರೀತಿ ಇತ್ತು ಸರ್ ನಿಮ್ಮ ಚೈಲ್ಡ್ಹುಡ್? ತುಂಬ ತುಂಟರಾಗಿದ್ರಾ ಅಥವಾ ತುಂಬ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರಾ ಅಥವಾ ತುಂಬ ಸೈಲೆಂಟ್ ಸ್ವಭಾವದವರಾಗಿದ್ರಾ? ಹೇಗೆ? ಇಲ್ಲ, ಕಂಪ್ಲೀಟ್ಲಿ ನಾಟ್ ಸ್ಟುಡಿಯಸ್. ಸೊ ಐ ವಾಸ್ ಮೋರ್ ಇನ್ ಟು ಸ್ಪೋರ್ಟ್ಸ್, ಸೊ ಕ್ರಿಕೆಟ್. ಸೊ ಐ ವಾಂಟ್ ಟು ಡೂ ಬಿಸ್ನೆಸ್. ಸೊ ಹಾಗಾಗಿ ಸೊ ಐ ವಾಂಟ್ ಟು ಬಿ ಎ ಎಂಟರ್ಪ್ರಿನರ್. ಸೊ ದಟ್ ವಾಸ್ ಮೈ ಗೋಲ್ ದಟ್ ಟೈಮ್. ಚೈಲ್ಡ್ಹುಡ್ಡಲ್ಲೇ ನೀವು ಡಿಸೈಡ್ ಮಾಡಿದ್ರೆ ನಾನು ಆದರೆ ಬಿಸ್ನೆಸ್ ಮ್ಯಾನೇ ಆಗೋದು ಅಂತ. ಸೊ ಅವಾಗ ಕೂಡ ನಿಮ್ಮ ಫಾದರ್ ಹತ್ರ ಹೇಳ್ಕೊಂಡಿದ್ರ ನೀವು, ನಾನು ಬಿಸ್ನೆಸ್ ಮ್ಯಾನೇ ಆಗ್ತೀನಿ, ಕಂಪನಿ ಕೆಲಸಕ್ಕೆಲ್ಲ ಹೋಗಲ್ಲ ಅಂತ? ಅಷ್ಟು ಚೆನ್ನಾಗಿ ಓದ್ತಿರ್ಲಿಲ್ಲ ನಾನು. ಸೊ ಹಾಗಾಗಿ ನಮ್ಮ ಫಾದರ್ ಹೇಳ್ತಾ ಇದ್ರು, ಓಕೆ ಡೋಂಟ್ ವರಿ, ಸೊ ಎಜುಕೇಷನ್ ಇಸ್ ಜಸ್ಟ್ ಅನ್ ಪ್ಲಾಟ್ಫಾರ್ಮ್ ಫಾರ್ ಸಕ್ಸಸ್. ಬೇಸಿಕ್ ಎಜುಕೇಷನ್ ಒಂದು ಗ್ರಾಜ್ಯುಯೇಷನ್ ಮಾಡ್ಕೋ, ಆಮೇಲೆ ನಿನಗೇನು ಇಚ್ಛೆ ಬರುತ್ತೋ ಮಾಡು ಅಂತಂದರು. ಸೊ ಆಸ್ ಪರ್ ದಟ್ ಟುಡೇ, ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ಮೈ ಫಾದರ್. ಓಕೆ, ನಾರ್ಮಲಿ ಎಲ್ಲ ಮಕ್ಕಳನ್ನ ಕೇಳಿದ್ರೆ ನಮ್ಮಪ್ಪ ಹೊಡಿತಾರೆ, ನನಗೆ ಓದು ಅಂತಾರೆ, ನೀನು ಇಂಜಿನಿಯರೇ ಆಗು, ನೀನು ಡಾಕ್ಟ್ರೇ ಆಗು ಅಂತ ಹೇಳಿ ಮಕ್ಕಳನ್ನ ಡಾಮಿನೇಟ್ ಮಾಡ್ತಾರೆ. ಆದರೆ ನಿಮ್ಮ ಫಾದರ್ ಸ್ಪೆಷಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ನೀನು ಏನು ಬೇಕಾದರೂ ಮಾಡು, ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಬಿಸ್ನೆಸ್ ಮಾಡಂಗಿದ್ರೆ ಮಾಡು, ಓದು ಅನ್ನೋದು ಕೇವಲ ಒಂದು ಜ್ಞಾನಕ್ಕೋಸ್ಕರ ಅಂತ ಹೇಳ್ತಾ ಇದ್ರಿ. ಸೊ ಅದು ಹೇಳಬೇಕಾದ್ರೆ ಏನು ಅನಿಸ್ತಾ ಇತ್ತು ನಿಮ್ಗೆ? ಆ್ಯಕ್ಚುಲಿ ನಮ್ಮ ಫಾದರ್ ಯಾವತ್ತೂ ನಮ್ಮನ್ನ ಹೊಡೆದಿಲ್ಲ. ಸೊ ಆಲ್ವೇಸ್ ಹಿ ವಾಸ್ ಲೈಕ್ ಎ ಫ್ರೆಂಡ್. ನಾವೇನು ತಪ್ಪು ಮಾಡಿದ್ರು ಅವ್ರು ಬಂದು ಏನು ಹೇಳ್ತಿದ್ರು ಅಂದರೆ, ನಿನಗೇನು ಒಳ್ಳೇದು ಅನ್ಸುತ್ತೋ ಮಾಡು. ಸೊ ಫಸ್ಟ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್. ನೀನೇನು ಡಿಸಿಷನ್ ತೊಗೊಳ್ತೀಯೋ, ಯು ಆರ್ ನಾಟ್ ಸ್ಯಾಟಿಸ್ಫೈಯಿಂಗ್ ಮೀ, ಸ್ಯಾಟಿಸ್ಫೈ ಯುವರ್ ಸೆಲ್ಫ್. ಸೊ ಹಾಗೆ ಅವರು ಆ ಗೈಡೆನ್ಸ್ ನನಗೆ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿ, ಸೊ ಟುಡೇ ವಿ ಹ್ಯಾವ್ ಗ್ರೋನ್ ಅಪ್ ಸೋ ವೆಲ್. ಸೊ ವಿ ಆರ್ ಗಿವಿಂಗ್ ಸೋ ಮಚ್ ಆಪರ್ಚುನಿಟಿ ಟು ಯಂಗ್ಸ್ಟರ್ಸ್. ಸೊ ಹಿ ಆಲ್ವೇಸ್ ಬಿಲೀವ್ಸ್ ಯಂಗ್ಸ್ಟರ್ಸ್ ಆರ್ ಫ್ಯೂಚರ್ ಆಫ್ ಇಂಡಿಯಾ. ಸೊ ನಮ್ಮ ಕಂಪ್ನಿಯಲ್ಲೂ ನೋಡಿದ್ರೆ 60 to 70% ಆಲ್ ಆರ್ ಯಂಗ್ಸ್ಟರ್ಸ್. ಸೊ ವಿ ವಾಂಟೆಡ್ ಟು ಬಿ ಎ ರೋಲ್ ಮಾಡೆಲ್ ಫಾರ್ ದೆಮ್. ಓಕೆ ಸರ್, ನೀವು ಎಜುಕೇಷನಲ್ಲಿ ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ಇಂಜಿನಿಯರನ್ನು ಮುಗಿಸ್ಕೊಂಡಿದ್ದೀರಾ. ಸೊ ಸಾಮಾನ್ಯವಾಗಿ ಇಂಜಿನಿಯರ್ ಮುಗಿಸ್ಕೊಂಡಿರೋರು ಒಂದು ಕಂಪನಿಗೆ ಎಂಪ್ಲಾಯಿಗಾಗಿ ಹೋಗ್ತಾರೆ, ಫಾರಿನ್ಗೆ ಹೋಗಬೇಕು ಅನ್ನುವಂಥ ಕನಸನ್ನು ಕೂಡ ಇಟ್ಕೊಂಡಿರ್ತಾರೆ. ಆದರೆ ನೀವು ಈ ರೀತಿಯ ಒಂದು ಗ್ರೂಪನ್ನು ಕಟ್ಟಬೇಕು, ಸಾವಿರಾರು ಜನರಿಗೆ ಕೆಲಸವನ್ನು ಕೊಡಬೇಕು, ಸಾಕಷ್ಟು ಜನರ ಕನಸನ್ನು ನನಸು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಂಪನಿಯನ್ನು ಕಟ್ಟಿದ್ದೀರಿ. ಈ ಕಂಪನಿಯನ್ನೇ ಕಟ್ಟಬೇಕು, ಬಿಲ್ಡ್ ಮಾಡಬೇಕು ಅಂತ ಹೇಗೆ ಅನಿಸ್ತು? ಆ್ಯಕ್ಚುಲಿ ಸ್ಟಾರ್ಟೆಡ್ ಸ್ಮಾಲ್ ಸ್ಕೇಲ್ ಸ್ಟಾರ್ಟ್ ಮಾಡಿದ್ವಿ. ಸೊ ದೇವ್ರ ದಯೆಯಿಂದ ಇಟ್ ಹ್ಯಾಸ್ ಗ್ರೋನ್ ಟಿಲ್ ನೌ. ಸೊ ಹಾರ್ಡ್ ವರ್ಕ್, ಡೆಡಿಕೇಶನ್, ಸೊ ಹಾನೆಸ್ಟಿ, ಸೊ ದೀಸ್ ಆರ್ ದ ಕೀ. ಓಕೆ ಸರ್, ಸಾಮಾನ್ಯವಾಗಿ ಒಂದು ಕಂಪನಿಯ ಕಟ್ಟೋದು ಸುಲಭ. ಯಾಕಂದರೆ 4 ಜನ ಫ್ರೆಂಡ್ಸ್ ಸೇರ್ಕೊಳ್ತಾರೆ, ಒಂದು ಕಂಪನಿನ ಕಟ್ಬಿಡ್ತಾರೆ. ಆದರೆ ನೀವು ನಿಮ್ಮ ತಂದೆಯವರ ಇನ್ಸ್ಪಿರೇಷನಿಂದ ಈ ಕಂಪನಿಯನ್ನು ಕಟ್ಟಿದ್ರಿ. ಅದು ಬೆಳೆಸುವ ನಿಟ್ಟಿನಲ್ಲಿ ಯಾವೆಲ್ಲ ಒಂದು ಅಡೆತಡೆಗಳನ್ನು ಫೇಸ್ ಮಾಡಿದ್ರಿ? ಅಡೆತಡೆ ಅಂದರೆ ಲೈಕ್ ವಿ ಹ್ಯಾಡ್ ನೋ ಬ್ಯಾಕ್ಗ್ರೌಂಡ್, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ನೋಡಿದ್ರೆ ನಿಮಗೆ ಕಾಂಪಿಟೇಷನ್, ಸ್ಟಿಫ್ ಕಾಂಪಿಟೇಷನ್. ಸೊ ಪ್ರೈಸ್ ಹೈಕ್, ಸೊ ಲೇಬರ್ ಪ್ರಾಬ್ಲಮ್, ಸೊ ಪೊಲಿಟಿಕಲ್ ಪ್ರಾಬ್ಲಮ್. ಸೊ ಆ ಎಲ್ಲ ರೀತಿಯಲ್ಲಿ ವಿ ಹ್ಯಾವ್ ಟು ಸಾರ್ಟ್ ಔಟ್ ಆ್ಯಂಡ್ ವಿ ಹ್ಯಾವ್ ಕಮ್ ಅಪ್. ಸೊ ಆ ಥರ ಎಲ್ಲ ನೀವು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾದ್ರೆ ತಂದೆಯವರಿಂದ ಯಾವ ರೀತಿ ಸೊಲ್ಯೂಷನ್ ಸಿಗ್ತಾ ಇತ್ತು? ಸೊ ಹಿ ಟೆಲ್ಸ್ ಲೈಕ್ ಏನೇ ತೊಂದರೆ ಇದ್ರೂ ಅದಕ್ಕೊಂದು ಸೊಲ್ಯೂಷನ್ ಇರ್ತದೆ. ಥಿಂಕ್, ಕಾಮಾಗಿ ಕೂತ್ಕೋ, ಯೋಚನೆ ಮಾಡು. ಸೊ ಗೋ ಇನ್ ಅ ರೈಟ್ ಡೈರೆಕ್ಷನ್. ಸೊ ಬಿ ಹಾನೆಸ್ಟ್, ಆಟೋಮೆಟಿಕ್ಲಿ ಇಟ್ ವಿಲ್ ಕಮ್ ಬೈ ಅಂತ.
ಈಗ ನೀವು ಒಂದು ಪ್ರಾಜೆಕ್ಟ್ನ ಶುರು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ತಂದೆಯವರೊಂದಿಗೆ ಕೂತು ನೀವು ಡಿಸ್ಕಸ್ ಮಾಡೋದಾಗಿರ್ಬೋದು, ಇಲ್ಲ ಇದು ಮಾಡಿದ್ರೆ ಸರಿ ಅನ್ಸುತ್ತೆ, ಇದು ಮಾಡಿದ್ರೆ ತಪ್ಪು ಅನ್ಸುತ್ತೆ ಅಂತ ಯಾವ ರೀತಿ ಡಿಸ್ಕಸ್ ಮಾಡ್ತೀರಾ? ಆ್ಯಕ್ಚುಲಿ ನಮ್ಮ ಫಾದರ್ ಜಾಸ್ತಿ ಇಂಟರ್ಫಿಯರ್ ಆಗೋದಿಲ್ಲ. ಸೊ ಹಿ ಟೆಲ್ಸ್ ಯು ಡಿಸೈಡ್ ಎವ್ರಿಥಿಂಗ್, ಸೊ ಐಲ್ ಜಸ್ಟ್ ಬಿ ಎ ಬ್ಯಾಕ್ ಬೋನ್. ಸೊ ನಾನೆಲ್ಲ ಲೈಕ್ ಪ್ರಾಜೆಕ್ಟ್ ರಿಪೋರ್ಟು ಎಲ್ಲ ಒಂದು ಪ್ರಾಜೆಕ್ಟ್ ನೋಡಿ ಫೈನಾನ್ಷಿಯಲ್ ಬಜೆಟಿಂಗ್ ಎಲ್ಲ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಹಿಲ್ ಟೆಲ್ ಲೆಸ್ ಗೋ ಹೆಡ್, ಸೊ ದಿಸ್ ಎ ಗುಡ್ ಪ್ರಾಜೆಕ್ಟ್, ಸೊ ಲೀಗಲಿ, ಸೊ ಲೈಕ್ ವರ್ಕಬಲ್ ವೈಸ್, ಸೊ ಎಲ್ಲ ಅವ್ರು ನೋಡಿ ನಮಗೆ ಹಿ ವಿಲ್ ಸಜೆಸ್ಟ್ ಅಸ್. ಕಂಪನಿಯನ್ನು ಬಿಲ್ಡ್ ಮಾಡಬೇಕಾದ್ರೆ ಸಾಕಷ್ಟು ಕಷ್ಟಗಳನ್ನು ಫೇಸ್ ಮಾಡಿರ್ತೀರಿ, ಯಾಕಂದರೆ ಒಂದು ಸಂಸ್ಥೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಕಟ್ಟದ ಮೇಲೂ ಕೂಡ ಅದನ್ನ ಬಿಲ್ಡ್ ಮಾಡಬೇಕಾದ್ರೆ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದೀರಿ. ಈಗ ಒಂದು ಸಾಧನೆಯ ಹಾದಿಯಲ್ಲಿ ನಿಂತ್ಕೊಂಡಿದ್ದೀರಿ, ಏನು ಅನಿಸುತ್ತೆ ಸರ್? ವಿ ಫೀಲ್ ರಿಯಲಿ ನೈಸ್, ದ ಹಾರ್ಡ್ ವರ್ಕ್ ವಿಚ್ ಪೇಡ್ ಆಫ್. ಸ್ಟಾರ್ಟಿಂಗಲ್ಲಿ ನಾವು 18 ಅವರ್ ವರ್ಕ್ ಮಾಡ್ತಾ ಇದ್ವಿ ಸೊ ದಿವಸಕ್ಕೆ. ಸೊ ಆಲ್ ಯಂಗ್ಸ್ಟರ್ಸ್ ಶುಡ್ ವರ್ಕ್ ಹಾರ್ಡ್. ಸೊ ಇಟ್ಸ್ ನಾಟ್ ಲೈಕ್ ಜಾಬ್ಗೆ ಹೋಗಿ ಲೈಕ್ 9 to 5 ಆ ವರ್ಕಿಂಗ್ ಸ್ಟೈಲ್ ಮಾಡಲಿಕ್ಕಾಗಲ್ಲ. ಸೊ ವೆನ್ ಯು ಸ್ಟಾರ್ಟಿಂಗ್ ಆನ್ ಯುವರ್ ಓನ್ ಯು ಶುಡ್ ವರ್ಕ್ ಹಾರ್ಡ್, ಡೆಡಿಕೇಶನ್. ಸೊ ಐ ಹ್ಯಾವ್ ಟ್ರಾವೆಲ್ಡ್ ಆಲ್ ಅರೌಂಡ್ ಗ್ಲೋಬ್. ಸೊ 70% ಆಫ್ ದ ಗ್ಲೋಬ್ ಕವರ್ ಮಾಡಿದ್ದೀನಿ ಟು ಲರ್ನ್ ದ ಟೆಕ್ನಾಲಜಿ, ಲೈಕ್ ಯೂಸ್ ದೋಸ್ ಟೆಕ್ನಾಲಜೀಸ್ ಇನ್ ಇಂಡಿಯಾ, ಅಡ್ವಾನ್ಸ್ ಟೆಕ್ನಾಲಜಿ. ಸೊ ಈಗ ನಮ್ಮೆಲ್ಲ ಡಿಸೈನ್ಸ್ ನೋಡಿದ್ರೆ ಇಟ್ಸ್ ಲೈಕ್ ಈಗೋ ಫ್ರೆಂಡ್ಲಿ, ಸೊ ಗೋ ಗ್ರೀನ್. ಸೊ ಲೈಕ್ ವಿತೌಟ್ AC ಆ್ಯಂಡ್ ಫ್ಯಾನ್, ಇನ್ಸೈಡ್ ಟೆಂಪ್ರೇಚರ್ ಔಟ್ಸೈಡ್ ಟೆಂಪ್ರೇಚರ್ ನೋಡಿದಾಗ ನಮ್ಮದು 5 degrees ಲೆಸ್ ಇರುತ್ತೆ. ಸೊ ದೀಸ್ ಟೆಕ್ನಾಲಜಿ ಹ್ಯಾವ್ ಲರ್ನ್ ಫ್ರಮ್ ಅಬ್ರಾಡ್. ಸೊ ಬೀಮ್ಲೆಸ್ ಸ್ಟ್ರಕ್ಚರ್ಸ್, ಸೊ ಲೈಕ್ ಫೌಂಡೇಶನ್ಸ್ ಎಲ್ಲ ನೋಡಿದ್ರೆ ಕಾಸ್ಟ್ ಎಫೆಕ್ಟಿವ್, ಮೋರ್ ಸ್ಟ್ರೆಂತ್. ಇವಾಗ ನೋಡಿದ್ರೆ ಎರ್ತ್ಕ್ವೇಕ್ ಆಗ್ತಾ ಇದೆ. ಸೊ ದೀಸ್ ಥಿಂಗ್ಸ್ ಅಂಡ್ ಆಲ್ ವಿ ಆರ್ ಟೇಕಿಂಗ್ ಕೇರ್ ಇನ್ ಅವರ್ ಪ್ರಾಜೆಕ್ಟ್. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಲರ್ನ್ಡ್. ಓಕೆ, ಈ ಕಂಪನಿಯನ್ನು ಬೆಳೆಸಿ ಇಷ್ಟು ದೊಡ್ಡ ಮಟ್ಟದಲ್ಲಿ ತಂದು ನಿಲ್ಲಿಸಿದ್ದೀರಾ. ಈಗ ನಿಮ್ಮ ಪ್ರಾಜೆಕ್ಟ್ಗಳನ್ನ ಯಾವ ರೀತಿ ನೀವು ಅಂದರೆ ಬೆಂಗಳೂರಲ್ಲೇ ಪ್ರಾಜೆಕ್ಟ್ಗಳನ್ನ ಮಾಡ್ತೀರಾ ಅಥವಾ ಔಟ್ ಆಫ್ ಬ್ಯಾಂಗ್ಳೂರ್ ಕೂಡ ಹೋಗುತ್ತಾ, ಹೇಗೆ? ಆ್ಯಸ್ ಆಫ್ ನೌ ಬ್ಯಾಂಗ್ಳೂರ್ ಸಿಟಿ ಸೆಂಟ್ರಲ್ ಮಾಡ್ತಾ ಇದ್ದೀವಿ. ಸೊ ಆಲ್ ಆರ್ ಲೈಕ್ ಹೈ ರೇಟೆಡ್ ಏರಿಯಾಸ್, ಲೈಕ್ ಸಿಟಿ ಸೆಂಟ್ರಲ್ ಮಾಡ್ತೀವಿ. ಔಟ್ಸ್ಕರ್ಟ್ಸ್ ಆ್ಯಸ್ ಆಫ್ ನೌ ವಿ ಹ್ಯಾವ್ ನಾಟ್ ಥಾಟ್ ಆಫ್. ಸೊ ಪ್ರೈಮ್ ಪ್ರಾಪರ್ಟೀಸ್ ಇನ್ಸೈಡ್ ಸಿಟಿ ವಿತ್ ಮೋರ್ ಅಮ್ಯುನಿಟೀಸ್, ಲೈಕ್ ಇವಾಗ ನೋಡಿದರೆ ಸ್ಮಾಲ್ ಅಪಾರ್ಟ್ಮೆಂಟ್ ಆಫ್ 16 ಅಪಾರ್ಟ್ಮೆಂಟ್ಸ್ ಇದೆ. ಅದರಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ಕೊಡ್ತೀವಿ, ಜಾಗಿಂಗ್ ಟ್ರ್ಯಾಕ್ ಕೊಡ್ತೀವಿ, ಹೋಮ್ ಥಿಯೇಟರ್ ಕೊಡ್ತೀವಿ. ಸೊ ಅವರ್ ಇಂಟೆನ್ಷನ್ ಇಸ್ ಟು ಪ್ರೊವೈಡ್ ಎವ್ರಿಥಿಂಗ್ ಇನ್ ಎ ಸ್ಮಾಲ್ ಸ್ಪೇಸ್. ಈಗ ಮಿಡಲ್ ಕ್ಲಾಸ್ ಜನ ಕೂಡ ಕೇವಲ ಬಾಡಿಗೆನ ಕಟ್ತಾನೆ ಅದಕ್ಕೆ ಸೀಮಿತವಾಗಿಬಿಟ್ಟಿರ್ತಾರೆ. ಒಂದು ಕನಸು ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ, ನಾನು ಸ್ವಂತ ಮನೆ ತೆಗಿಬೇಕು ಅಂತ ಹೇಳಿ. ಸೊ ಆ ಥರ ಮಿಡಲ್ ಕ್ಲಾಸ್ ಜನರಿಗೆ ಯಾವ ರೀತಿಯ ಒಂದು ಪ್ರಾಜೆಕ್ಟ್ನ ಮಾಡ್ತೀರಾ ಸರ್ ನೀವು? ಒಂದು ಪ್ರಾಜೆಕ್ಟ್ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಸೊ ಲೋ ಕಾಸ್ಟ್ ಎಫೆಕ್ಟಿವಲ್ಲಿ. ಸೊ ಇಟ್ಸ್ ಫಾರ್ ಲೈಕ್ ತಾವು ಹೇಳ್ದಂಗೆ ಬಾಡಿಗೆ ಕಟ್ಟ ಅಮೌಂಟಲ್ಲೇ EMI ಕವರ್ ಆಗೋಂಥ ಪ್ರಾಜೆಕ್ಟ್ ಒಂದು ವಿ ಆರ್ ಕಮ್ಮಿಂಗ್ ಅಪ್ ವಿತ್ 17 floors. ಸೊ ಬಟ್ ಈವನ್ ಅವರು ಕಮ್ಮಿ ಹಣ ಕೊಟ್ಟಿದ್ರು ಸಹ ವಿ ಆರ್ ಗಿವಿಂಗ್ ದ ಅಟ್ಮೋಸ್ಟ್ ಕಂಫರ್ಟ್, ಲೈಕ್ ಕ್ವಾಲಿಟಿ ವೈಸ್, so amenities wise. So we are starting in Mysore Road. It is in 250 apartments. ಓಕೆ, ಯಾವ ರೀತಿ ಇರುತ್ತೆ ಸರ್ ಆ ಪ್ರಾಜೆಕ್ಟ್? ಎಲ್ಲ ಮಿಡಲ್ ಕ್ಲಾಸ್ ಜನ ಕೂಡ ಅದನ್ನ ಅಫೋರ್ಡ್ ಮಾಡ್ಬೋದು? ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಸೊ ಎಲ್ಲ ರೀತಿಯವರೆಗೂ. ಇಟ್ಸ್ ಲೈಕ್ ಸೊಸೈಟಿ ನಮ್ಗೆ ತುಂಬ ಮಾಡಿದೆ. ಸೊ ವಿ ವಾಂಟೆಡ್ ಟು ಸಮಥಿಂಗ್ ಬ್ಯಾಕ್ ಫಾರ್ ದ ಸೊಸೈಟಿ. ಸೊ ಮೋರ್ ಪ್ರಾಫಿಟ್ ಮಾರ್ಜಿನ್ ಇಲ್ಲದೆ ದ ಲೋಯೆಸ್ಟ್ ಮಾರ್ಜಿನ್ ಇಟ್ಕೊಂಡು ಕಾಸ್ಟ್ ಎಫೆಕ್ಟಿವ್ ಆಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಅವ್ರಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಮಿಡಲ್ ಕ್ಲಾಸ್ ಜನ ಕೂಡ ಅಫೋರ್ಡ್ ಮಾಡ್ಬೋದು ನಮ್ಮ ಪ್ರಾಜೆಕ್ಟ್ನ ಅಂತ ಹೇಳ್ತಾ ಇದ್ರಿ. ಸೊ ಅವ್ರ ತಿಂಗಳ ಬಾಡಿಗೆಯಲ್ಲೇ EMI ಕಟ್ಕೊಂಡು ಜೀವನನ ಸಾಗಿಸ್ತಾ ಮನೆಯನ್ನು ಕಟ್ಕೊಳ್ಬೇಕು ಅನ್ನೋಂಥ ಕನಸಿರುತ್ತೆ. ಸೊ ಆ ಥರದವ್ರಿಗೆ ಸ್ಪೆಷಲ್ ಆಗಿ ಏನಾದರೂ ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀರಾ, ಹೇಗೆ? ಲೈಕ್ ಇವಾಗ ನೋಡಿದರೆ ನಮ್ಮ ನಾಗರಬಾವಿಲಿ ಮಾಡ್ತಾ ಇದ್ದೀವಿ, ವೇರ್ ಇಟ್ ಇಸ್ ವೆರಿ ಆಫರ್ಡಬಲ್. ಇವಾಗ ಒಂದು ಬಾಡಿಗೆ ಅಂದರೆ 20,000 to 25,000 ರೂಪಾಯಿ ಕೊಡಬೇಕು. ದ ಸೇಮ್ ಥಿಂಗ್ EMI ಕನ್ವರ್ಟ್ ಮಾಡಿದಾಗ ಅವ್ರಿಗೆ ಒಂದು ಮನೆ ಬರುತ್ತೆ, ಒಂದು 2 bedroom, ಕಂಫರ್ಟಬಲ್, ನೈಸ್ ಲೊಕೇಶನ್. ಇವಾಗ ಏನು ಮಾಡ್ತಾರೆ, ದೇರ್ ಆರ್ ಬಿಗ್ ಪ್ರಾಜೆಕ್ಟ್ಸ್ ವೇರ್ ತುಂಬ ಔಟ್ಸ್ಕರ್ಟ್ಸಲ್ಲಿ ಮಾಡ್ತಾರೆ, ಆ್ಯಕ್ಸಸ್ ಮಾಡಲಿಕ್ಕಾಗಲ್ಲ, ನಿಮಗೆ ಕಾವೇರಿ ನೀರು ಬರೋದಿಲ್ಲ. ಬಟ್ ನಮ್ಮ ಪ್ರಾಜೆಕ್ಟ್ ಎಲ್ಲ ಸಿಟಿ ಸೆಂಟ್ರಲ್ ಮಾಡ್ತೀವಿ, ಬಟ್ ಕಾಸ್ಟ್ ಎಫೆಕ್ಟಿವ್ ಮಾಡ್ತೀವಿ. ಸೊ ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೂ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಎಸ್, ವೀಕ್ಷಕರೇ ನೋಡಿದ್ರಲ್ವಾ ಪ್ರವೀಣ್ ಮೋಹನ್ ಅವರು ಯಾವ ರೀತಿ ಮಾತಾಡಿದ್ರು ಅಂತ. ಇವ್ರ ಬಗ್ಗೆ ಇವ್ರ ತಂದೆಯವರು ಕೂಡ ತುಂಬ ಖುಷಿಯಿಂದ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಈ ಬ್ರೇಕ್ ಆದಮೇಲೆ. ನಾನು ನನ್ನ ಮಗನ ಹತ್ರ ನೀನು ಏನಾಗಬೇಕಂತಿದೆಯೋ ಅದು ನಾನು ಸಪೋರ್ಟ್ ಮಾಡ್ತೀನಿ ಅಂತೀನಿ ಅನ್ನೋದು. ಅವನು ಆರ್ಕಿಟೆಕ್ಟ್ ಆಗಬೇಕು ಹಂಗೆ ಅಂತಿರೋದು. ಸರಿ ಆಯ್ತಪ್ಪ ಹಂಗೆ ಅಂತ ನಾನು ಸಪೋರ್ಟ್ ಮಾಡಿದ್ದೀನಿ ಅವ್ರಿಗೆ. ಅದು